ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ನೋಡಿರಿ. ಇದು ನಮ್ಮ ಮನೆಯದು 3 ದಿವಸದ್ದು ಕಿಚನ್ ವೇಸ್ಟು. ನಾನು ಇದನ್ನು ಕಾಂಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ನೀರು ತುಂಬಿಸಿಟ್ಟಿದ್ದೆ. ನೀರು ಹಾಕಿ ಇದು ಮಾಡಿದ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಲೇಯರು ಮಣ್ಣು ಹಾಕಿದ್ದೀನಿ. ಅದರ ಮೇಲೆ ತಿರ್ಗಾ ಕಿಚನ್ ವೇಸ್ಟ್ ಹಾಕಿದ್ದೀನಿ. ಮತ್ತು ಅದರ ಮೇಲೆ ಮಣ್ಣು ಹಾಕಿ ತಿರ್ಗಾ ಇದನ್ನು ಹಾಕ್ತಾಯಿದ್ದೀನಿ ವೇಸ್ಟನ್ನ. ಇದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕ್ಬಿಟ್ಟು ಅದರ ಮೇಲೆ ಬೇಗ ಬರೋ ಅಂಥದ್ದು, ಒಂದು 20-25 ದಿವ್ಸಕ್ಕೆ ಬರೋ ಅಂಥದ್ದು ಕೊತ್ತಂಬರಿ ಆಗ್ಬೋದು, ಮೆಂತ್ಯ ಸೊಪ್ಪು ಆಗ್ಬೋದು, ಮತ್ತು ಮೈಕ್ರೋ ಗ್ರೀನ್ಸ್ ಥರ ಏನಾದರೂ ಕ್ಯಾರೆಟಿಂದು ಅದು ಹಾಕ್ಕೊಳ್ಳೋಣ ಅಂತ. ಮತ್ತು ನೋಡಿರಿ, ಇದನ್ನು ನಾನು ಅದೇ ಥರನೇ ಮಾಡಿ ತುಂಬಿಸಿಟ್ಟು ಅದರ ಮೇಲೆ ಇದು ಹಾಕಿದ್ದೀನಿ. ಹಾಗಲಕಾಯಿ ಬೀಜ ಹಾಕಿದ್ದೆ, ಒಂದು 10-12 ಬೀಜ ಹಾಕಿದ್ದೆ. ಆದರೆ ನನಗೆ 2 ಕಾಣಿಸ್ತಾ ಇದೆ. ಒಂದಂತೂ ಆಚೆ ಬಂದಿದೆ, ಮೊನ್ನೆ ಮಳೆ ಬಂತು ಅದಕ್ಕೆ ಆಚೆ ಬಂದಿದೆ. ಅದನ್ನು ಮತ್ತೆ ಒತ್ತಿಡ್ತಾಯಿದ್ದೀನಿ, ನೋಡೋಣ ಬರುತ್ತೇನೋ. ಮತ್ತು ಪಾಲಕಿಂದು ಮನೆಯಲ್ಲೇ ತಂದಿದ್ರಲ್ಲ, ಅದನ್ನು ಎಲ್ಲ ಊತಿಟ್ಟಿದ್ದೀನಿ, ಬರುತ್ತೇನೋ ಅಂತ. ಎಲ್ಲ ಬೀಜ ಮಾಡೋಣ ಅಂತಲೇ ಊತಿಟ್ಟಿದ್ದೀನಿ. ಇದು ಕಾಂಪೋಸ್ಟು ರೆಡಿ ಆಗೋಕ್ಕೆ 30-45 ದಿವಸ ಬೇಕಾಗುತ್ತೆ ಅಂದರು. ಅಷ್ಟರಲ್ಲಿ ಏನಾದರೂ ಬರುತ್ತೇನೋ ನೋಡೋಣ ಅಂತೇಳ್ಬಿಟ್ಟು ನಾನು ಇದರಲ್ಲಿ ಬದನೆಕಾಯಿ ಬೀಜ ಮತ್ತು ಹಾಗಲಕಾಯಿ ಬೀಜ 2 ಹಾಕಿದ್ದೆ. ಹಾಗಲಕಾಯ್ದೇನೋ 2 ಸಸಿ ಕಾಣಿಸ್ತೈತೆ, ಬದನೆಕಾಯ್ದು ಒಂದೇ ಒಂದು ಕಾಣಿಸ್ತೈತೆ. ಮೇ ಬಿ ಅದು ಬದನೆಕಾಯ್ದು ಇರ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಮತ್ತು ನೋಡಿರಿ, ಇದು ಪುದೀನ ಕಡ್ಡಿಗಳು ಮನೆಯಲ್ಲೇ ತಂದಿರೋದನ್ನು ಬಿಡಿಸಿ ಕಡ್ಡಿಗಳು ಮಾತ್ರ ನೆಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಹಾಕಿದ್ದೆ, ಆದರೆ ಒಂದೂ ಆಗಲಿಲ್ಲ, ಎಲ್ಲ ಒಣಗ್ದಂಗೆ ಆಗೈತೆ. ಮಳೆ ಬಂದಿಲ್ಲ ಅಂದ್ಕೊತೀನಿ, ಅದರಿಂದ ಯಾವುದು ಚಿಗುರಿಲ್ಲ, ಎಲ್ಲ ಬಿಸಿಲಿಗೆ ಒಣಗ್ದಂಗೆ ಆಗೋಗ್ಬಿಟ್ಟಿತ್ತು. ಮತ್ತೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಮತ್ತು ಈ ಪಾಟ್ನ ನಾನೇ ರೆಡಿ ಮಾಡಿದ್ದು, ಆದರೆ ತುಂಬ ತೂಕ ಇದೆ. ಸಿಮೆಂಟು ಮತ್ತು ಸ್ಯಾಂಡು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಜರುಗ್ಸೋಕ್ಕಾಗಲಿಲ್ಲ. ನಾನು ಅದಕ್ಕೆ ಅಲ್ಲೇ ಅದಿರೋ ಹತ್ರನೇ ಮಣ್ಣು ಹಾಕ್ಬಿಟ್ಟು ಅಲ್ಲೇ ಕಡ್ಡಿಗಳು ಹಾಕ್ತಾಯಿದ್ದೀನಿ. ನೋಡೋಣ ಏನು ಇದು ಆಗುತ್ತೋ ಇಲ್ಲ ಕಡ್ಡಿಗಳೆಲ್ಲ ಹೋಗುತ್ತೋ. ಮತ್ತು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.